ರಿಷಿ, ಒಂದು ಮಾತು ಕೇಳ. ಕೇಳಿ ಅದಕ್ಕೆ. ನೀನು ಕಮಲಿಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ, ಆದ್ರೆ ನಿನ್ ಮನ್ಸಲ್ಲಿ ಏನಿದೆ ಅಂತ ಇನ್ನೂ ಹೇಳಿಲ್ವಲ್ಲ. ನಾನು ಯಾವತ್ತೂ ಈ ವಿಷಯದ ಬಗ್ಗೆ ಮಾತಾಡೇ ಇಲ್ಲ, ಯಾಕೆಂದ್ರೆ ನನಗೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ. ಆದ್ರೆ ಯಾವುದಕ್ಕೋಸ್ಕರ ಕಾಯ್ತಿದ್ಯಾ ರಿಷಿ? ಅದಕ್ಕೆ ಕಮಲಿ ಅವ್ರ ಹಠದ ಬಗ್ಗೆ ನನ್ಗೀಗೀಗ ಅರ್ಥ ಆಗ್ತಿದೆ. ಅದನ್ನ ಕಡಿಮೆ ಮಾಡೋ ಶಕ್ತಿ ನನ್ನಲ್ಲಿಲ್ಲ. ಎಷ್ಟೋ ಸಲ ಐ ಫೀಲ್ ಹೆಲ್ಪ್ಲೆಸ್. ಅದೇ ಕೋಪದಲ್ಲಿ ಹಾಗೆಲ್ಲ ಮಾತಾಡಿದ್ದು. ಅಂದ್ರೆ ನಿನಗೊಂದ್ ನ್ಯಾಯ, ಕಮಲಿಗೊಂದ್ ನ್ಯಾಯನಾ? ಏನ್ ಹೇಳ್ತಿದ್ಯಾ ರಚನಾ? ನಿನ್ ಮನ್ಸಿಗೆ ಹೇಗ್ ಅನ್ಸುತ್ತೋ ಅದನ್ನೇ ತಾನೇ ಮಾಡ್ತೀಯಾ. ಕಮಲಿನೂ ಹಾಗೆ ಮಾಡಿದ್ದು. ನಿನ್ ತಂಗಿ ನಿನ್ ಕಣ್ ಮುಂದೆ ಸೇಫ್ ಆಗಿ ನಿಂತು ಮಾತಾಡ್ತಿದ್ದಾಳೆ ಅನ್ನೋದ್ ಕಾರಣ ಕಮಲಿ ಅಣ್ಣ. ರಚನಾ ಪ್ಲೀಸ್, ಅದ್ ನನಗೂ ಗೊತ್ತು. ಈಗ ನಿಂಗೆ ಲೆಕ್ಚರ್ ಶುರು ಮಾಡಬೇಡ. ಹೌದು, ನಿಂಗೆಲ್ಲ ಗೊತ್ತು. ಹೇ ಪುಟ್ಟ, ಏನಾಯ್ತು? ರಚನಾ, ಯಾಕೆ ಅಳ್ತಿದ್ಯಮ್ಮ? ಏನಾಯ್ತು? ಅತ್ಗೆ ಏನಾಯ್ತು ಗೊತ್ತಾ? ಪಾರ್ಟಿಲಿ ಕಮಲಿ ಬುದ್ಧಿ ಸರಿ ಇಲ್ಲ ಅಲ್ವಾ? ಅವಳು ಏನೇ ಮಾಡಿದ್ರು ಅಟೆನ್ಷನ್ ಸೀಕಿಂಗೋಸ್ಕರನೇ ಮಾಡ್ತಾಳೆ. ಅವಳು ಅಟೆನ್ಷನ್ ಸೀಕರ್ ಆಗಿದ್ದಿದ್ರೆ ಮಾನ್ಯ ದಿನ ತನ್ನ ಎಲೆಕ್ಷನ್ ಡೇ ಇಟ್ಕೊಂಡು ನಮಗೋಸ್ಕರ ಅಂತ ದೊಡ್ಡ ರಿಸ್ಕ್ ತಗೊಂತಾನೆ ಇರ್ಲಿಲ್ಲ ಅಣ್ಣ. ಹೊರಗಡೆಯಿಂದ ಬಾಗ್ಲು ಲಾಕ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಕಷ್ಟಪಟ್ಟು ಹಿತ್ಲು ಬಾಗ್ಲಿಂದ ನನ್ನ ಹೊರಗಡೆ ಕಳಿಸಿ ಸೇಫ್ ಮಾಡಿದ್ಲು. ಪೊಲೀಸ್ ಸ್ಟೇಷನ್ ಅಲ್ಲಾಗ್ಲಿ, ಪ್ರಿನ್ಸಿಪಲ್ ಆಫೀಸ್ ನಲ್ಲಾಗ್ಲಿ, ಅಥವಾ ಎಲ್ಲೇ ಆಗ್ಲಿ ನನ್ನ ಹೆಸರನ್ನ ಅವಳು ಹೇಳಲೇ ಇಲ್ಲ. ಕಮಲಿ ನನ್ಗೋಸ್ಕರ ಕಾಲೇಜಿಂದ ಡಿಬಾರ್ ಆಗಕ್ಕೂ ರೆಡಿ ಇದ್ಲು. ಶಿ ಇಸ್ ನಾಟ್ ಅನ್ ಅಟೆನ್ಷನ್ ಸೀಕರ್ ಅಣ್ಣ. ಅವಳು ನಿಸ್ವಾರ್ಥಿ. ಇನ್ಫ್ಯಾಕ್ಟ್ ನನ್ನ ಜೀವನ ಪೂರ್ತಿ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಹರ್. ರಚನಾ, ಪುಟಿ, ನೀನ್ ಯಾಕೆ ತೇಜಸ್ ವಿಷಯ ನಂಗೆ ಮುಂಚೆನೇ ಹೇಳಿಲ್ಲ? ಯಾರಮ್ಮೆ ದೀಟೊತ್ನಾಗೆ ಇನ್ನು ಕಂಗ್ರಾಚುಲೇಷನ್ ಹೇಳಕ್ ಬರ್ತವ್ರ ಹೆಂಗೆ? ಕಮ್ಲಿ, ನಿನಗ್ ಫೋನ್ ಬಂದಿದೆ, ವಾರ್ಡನ್ ಕರೀತಿದ್ದಾರೆ. ಅಯ್ಯೋ ಕಮ್ಲಿ, ಕಮ್ಲಿ, ಏ ಕಮ್ಲಿ, ನಿಂಗ್ ಫೋನ್ ಬಂದೈತಂತೆ ಏಳಮ್ಮಿ. ಹೋಗ್ ನಿಂಗೆ. ಈಟೊತ್ನಾಗ ಯಾರಿರ್ಬೋದು? ಹಲೋ ಹಲೋ ಕಮಲಿ ಅವರೇ, ನಿಮ್ಮ ಹತ್ರ ಸಾರಿ ಕೇಳಬೇಕಾಗಿತ್ತು. ಐ ಆಮ್ ರಿಯಲಿ. ಹಲೋ ರಿಷಿ ಸರ್, ನಾನು ನಿಂಗೆ ಮಾತಾಡೋದು.
ಅಯ್ಯೋ ನಾನು ಸ್ವಲ್ಪ ಹೊತ್ತಿಗೆ ಮುಂಚೆನೆ ಕಮ್ಲಿ ತಾವ್ ಹೇಳಿದ್ದೆ ನಾಳೆನೆ ರಿಸಿ ಸರ್ ನಿನ್ ತಾವ್ ಬಂದು ಸಾರಿ ಕೇಳ್ತಾರೆ ಅಂತ. ನೀವ್ ನೋಡಿದ್ರೆ ರಾತ್ರಿನೇ ಫೋನ್ ಮಾಡ್ಬಿಟ್ರಿ ಹೋಗಿ. ನಿಂಗಿ ಯಾಕೆ ಕಮಲಿ ಅವ್ರು ಬರ್ಲಿಲ್ವಾ? ನನ್ನ ಹತ್ರ ಮಾತಾಡಲ್ವಂತ? ಅಯ್ಯೋ ಚಚೆ ಹಂಗೇನಿಲ್ಲ ಸರ್, ಸ್ಯಾನೆ ಸುಸ್ತಾಗೈತೆ ಅಂತ ಮನಿಕೊಂಡವಳೆ. ಮತ್ತೆ ರಿಸಿ ಸರ್, ನಿಮ್ಗೆ ನಮ್ ಕಮ್ಲಿ ಸ್ಯಾನೆ ಆಟ ಮಾಡೋಳು, ಗಟ್ಟಿ ಹುಡುಗಿ ಅಂತೆಲ್ಲ ಅನ್ನಿಸ್ಬೋದು. ಆದ್ರೆ ಅವಳ ಮನ್ಸು ಮಗುವಿನಂಥದ್ದು ಸರ್. ಅವಳು ಆಟ ಬೇರ್ನ ಯಾರನ್ನೂ ಹಚ್ಕೊಳಕಿಲ್ಲ. ಆದ್ರೆ ನೀವಂದ್ರೆ ಅವಳಿಗೆ ತುಂಬಾನೇ ಗೌರವ ಐತೆ ಸರ್. ನೀವ್ ಯಾವತ್ತೂ ಅವಳನ್ನ ತೆಪ್ಪಾಗಿ ತಿಳ್ಕೊಬೇಡಿ ಸರ್. ಸರಿ ನಿಂಗಿ, ಫೋನ್ ಮಾಡಿದ್ದು ನಾನೇ ಅಂತ ಕಮಲಿ ಅವ್ರ ಹತ್ರ ಏನು ಹೇಳಕ್ ಹೋಗ್ಬೇಡ. ನಾನು ಅವ್ರ ಹತ್ರ ಬೆಳಿಗ್ಗೆ ಮಾತಾಡ್ತೀನಿ. ಸರಿ ಸರ್. ಇವ್ರು ನಮ್ಮನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿರೋದು ನಾವು ಕ್ಲಾಸ್ ರೂಮ್ಗೆ ಹೋಗ್ಬಾರ್ದು ಅಂತ ಅಷ್ಟೇ. ಆದ್ರೆ ಕಾಲೇಜ್ ಕ್ಯಾಂಪಸ್ಗೆ ಬರಬೇಡಿ ಅಂತ ಹೇಳ್ದವ್ರು ಯಾರು? ಇವ್ರಿಗಿನ್ನೂ ನಮ್ಮ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಎಷ್ಟು ದೊಡ್ಡ ಸಂಘದ ಸ್ಟೂಡೆಂಟ್ ಮೆಂಬರ್ ನಾನು, ನನ್ನನ್ನು ಎದುರಾಕೊಂಡ್ರೆ ಬಿಡ್ತೀನಾ? ಇಡೀ ಕರ್ನಾಟಕ ಪೂರ್ತಿ ಎಲ್ಲ ಕಾಲೇಜ್ ಅವರು ವಿಂಗ್ಸ್ ಇದೆ, ಎಲ್ಲರೂ ನನ್ನ ಸಪೋರ್ಟಿಗೆ ಬರ್ತಾರ ಅಷ್ಟೇ. ಏಯ್ ಯಾಕೋ ಭಯಾನ? ಹೆದರ್ಕೊಂಡಿದ್ಯಾ? ಹೇಯ್ ಇಡೀ ಕಾಲೇಜಲ್ಲಿ ನನ್ನ ತಡಿಯೋನ್ ಯಾವನೋ ಇದ್ದಾನೆ. ತಲೆನೇ ಕೆಡ್ಸ್ಕೊಂಬ. ಹೆಣ್ಮಕ್ಳ ಮೇಲೆ ರೆಸ್ಪೆಕ್ಟು ಇಲ್ಲ, ತಪ್ಪು ಮಾಡಬಾರ್ದು ಅನ್ನೋ ಭಯನೂ ಇಲ್ಲ. ಏನ್ ಅನ್ಕೊಂಡಿದ್ಯಾ? ಯಾರು ಏನು ಕೇಳೋರಿಲ್ಲ ಅನ್ನೋ ಧೈರ್ಯನಾ? ಇನ್ಮೇಲೆ ಯಾವ್ದೇ ಹುಡುಗಿ ಹತ್ರ ತಪ್ಪಾಗಿ ನಡ್ಕೊಬೇಕು ಅನ್ನೋ ಯೋಚನೆ ಬಂದ್ರು ಈ ಏಟ್ಗಳ ನೆನ್ಪಿಗೆ ಬರ್ಬೇಕು. ಇದೆಲ್ಲ ಹೊಸಿ ಓವರ್ ಆಯ್ತು, ಬ್ಯಾಡ ಕಣಮ್ಮೆ. ಸುಮ್ಕಿರ್ ಕಮ್ಲಿ, ನಾವೇನ್ ಟ್ರಾಫಿಕ್ ಎಲ್ಲ ನಿಲ್ಸಿ ಜನರಿಗೆ ರಗ್ಲೆ ಕೊಡ್ತಿದೀವ? ಏನೋ ಎಲೆಕ್ಷನ್ ಗೆದ್ದ ಖುಷಿಗೆ ಚಿಕ್ಕದಾಗ ಒಂದ್ ಪಾರ್ಟಿ ಮಾಡ್ತಾ ಇದೀವ ಅಷ್ಟೇ. ಆದ್ರೂ ಬ್ಯಾಡ, ನಡಿ ಕ್ಲಾಸ್ ಹೋಗುವ. ನೀ ಸುಮ್ಕೆ ನಿಂತ್ಕೋ ಕಮ್ಲಿ. ಹಲೋ ಎಕ್ಸ್ಕ್ಯೂಸ್ ಮೀ ಅಣ್ಣ, ಬನ್ನಿ ಎಲ್ಲ ಬನ್ನಿ. ನಮ್ ಕಮ್ಲಿ ಎಲೆಕ್ಷನ್ ಗೆದ್ದಿದ್ನ ಎಲ್ರು ಸೇರ್ ಸೆಲೆಬ್ರೇಟ್ ಮಾಡುಮ. ರಚನಾ ಬೂಂದಿ ಕೊಡು. ಏನಿದು? ಇದ ಬೂಂದಿ ಪಾರ್ಟಿ. ನಮ್ ಕಮ್ಲಿ ಎಲೆಕ್ಷನ್ ಗೆದ್ದಿದ್ದಕ್ಕೆ ನಾನೇ ಮಾಡಿದ್ದು. ತಿನ್ನಿ ತಿನ್ನಿ. ಅರೆ ನಿಂಗೆ ಎಂತೆಂತ ಪಾರ್ಟಿ ಕೊಡೋದೇ ನೋಡಿನಿ, ಆದ್ರೆ ಎಲೆಕ್ಷನ್ ಗೆದ್ದಿದ್ದಕ್ಕೆ ಬೂಂದಿ ಪಾರ್ಟಿ ಕೊಡ್ತಿರೋದು ನೀನೇ ಫಸ್ಟ್ ನೋಡು. ಸೂಪರ್ ಕಣಮಿ. ಅಣ್ಣ ತಂಗಿ ಸರಿಯಾಗಿದ್ದೀರಾ. ಅಲ್ಲ ಕಣ್ಣ, ಕಾಸಿದ್ದವನು ಅದ್ಯಾವ್ದೋ ಬೂಸಿಂಗ್ ಪಾರ್ಟಿ ಮಾಡಿ ಹಾಳಾಗೋದಕ್ಕಿಂತ ಬೂಂದಿ ಪಾರ್ಟಿಲೇ ಸಲ್ವೆಲ್ಲ ಎಲ್ಲ ಸಂಖ್ಯೆ. ಏನ್ ನಿಂಗೆ ಪ್ರಸಾದನ? ಕಾಜಲ್ ನೀನು ತಕ್ಕ. ನಮ್ಮೂರಾಗೆ ಎಲೆಕ್ಷನ್ ಗೆದ್ರೆ ಕುರಿ ಕೋಳಿನ ಹೊಡೆದು ಬಾಡೂಟ ಹಾಕ್ಸ್ತಿದ್ರು. ಆದ್ರೆ ಇದು ಸರಸ್ವತಿ ಇರೋ ಜಾಗ ಅಲ್ವಾ, ಅದಕ್ಕೆ ಬೂಂದಿಗ್ ಫಿಕ್ಸ್ ಆಗ್ಬಿಟ್ಟು. ಇಲ್ಲ ಅಂದ್ರೆ ನಾವು ಕುರಿ ಕೋಳಿ ಹೊಡ್ಸರೆ ಸದ್ಯ ಕೈಯ ಕಾಸಿಲ್ಲ ಅದಕ್ಕೆ. ಕೆಂಪಣ್ಣ, ಏ ಅನಿಕಾ ನೀನು ಬಾ, ಬೂಂದಿ ತಕ್ಕ.
ಏಯ್ ಅನಿಕಾ ಬಾ, ನೀನು ಬೂಂದಿ ತಕ್ಕ. ಅನಿಕಾ, ನಿನ್ ತವ ಹೊಸಿ ಮಾತಾಡ್ಬೇಕು. ಇನ್ನೇನಿದೆ ಮಾತಾಡೋದು? ನಿಂತ್ಕ ಅನಿಕಾ, ನಿನ್ಗಿಷ್ಟ ಇಲ್ಲ ಅಂದ್ರೆ ನಾನು ಇದನ್ನ ನಿಂಗೆ ಒಳ್ಳೇಬೇಕು. ಇಲ್ಲಿ ಗಂಟ ನೀ ನನ್ಗೆ ಏಟು ವಯಸ್ಸದಾಗೆ ಅಡ್ಡಿ ಮಾಡಿದ್ಯಾ. ನನ್ ಮ್ಯಾಕೆ ಸೇಡ್ ತೀರ್ಸ್ಕೊಬೇಕು ಅಂತ ಕಾಯ್ಕೊಂಡಿದ್ಯಾ. ತಿಳಿದೋ ತಿಳಿದ್ಯೇನೋ ನನ್ಗೂ ನೀನಂದ್ರೆ ಆಗ್ಬರಕಿಲ್ಲ ಅನ್ನೋ ಮನೋಭಾವನೆ. ಆದ್ರೆ ಇನ್ಮ್ಯಾಕ್ ಹಿಂಗಿರೋದ್ ಬೇಡ ಅನಿಕಾ. ನೀನು ನಾನು ಫ್ರೆಂಡ್ಸ್ ಆಗೋಕ್ಕಾಗಕ್ಕಿಲ್ಲ ಅಂತ ನಂಗೆ ಗೊತ್ತು. ಆದ್ರೆ ಕೊನೆ ಪಕ್ಷ ಒಬ್ರಿಗೊಬ್ರು ತೊಂದರೆ ಕೊಡದೆ ಇದ್ರೆ ಸಾಕು. ಆದ್ರೆ ನೀನ್ ಮೊನ್ನೆ ಮಾಡಿದ ಕೆಲ್ಸ ಕಾಲೇಜ್ಗೆ ಕಪ್ಪು ಚುಕ್ಕೆ ಇಡ ಅಂತದ್ದು. ನೀ ಅದನ್ನ ಮಾಡ್ಬಾರ್ದಿತ್ತು ಅನಿಕಾ. ಏಯ್ ಸಾಕ್ ನಿಲ್ಸು. ಏನು ನನಗೆ ಬುದ್ಧಿ ಹೇಳಕ್ ಬರ್ತಿದ್ಯಾ? ಇಲ್ಲ ಇಲ್ಲ, ಕಾಲೇಜ್ ಅನ್ನೋದು ನಂಗೆ ಗುಡಿ ಇದ್ದಂಗೆ. ಚಿಕ್ಕ ವಯಸ್ಸಿಂದ ನಾನು ಸಿಟಿಗೆ ಬಂದು ಓದ್ಬೇಕು ಅನ್ನೋ ಕನ್ಸ್ನ ನನ್ಸ್ ಮಾಡಿದ ಜಾಗ ಇದು. ನನ್ಗೆ ಇಟ್ಟೊಂದ್ ಪಿರುತಿ ಇರ್ಬೇಕಾದ್ರೆ ಈ ಕಾಲೇಜೇ ಒಂದ್ ರೀತಿಲಿ ನಿಂದು ನಿಮ್ಮನೆಗ್ ಸೇರಿದ್ದು. ನೀನ್ ಇದನ್ನ ಇನ್ನೇಟ್ ಕಾಳಜಿಯಿಂದ ನೋಡ್ಕೊಬೇಕು ಅಲ್ವಾ? ಸರಿ, ಆಗಿದೆಲ್ಲ ಬಿಟ್ಬಿಡಮ್ಮ. ಇನ್ಮ್ಯಾಕೆ ಎಲ್ರೂ ಒಟ್ಟಿಗೆ ಸೇರಿ ನಮ್ ಕಾಲೇಜ್ಗೋಸ್ಕರ ಕೆಲಸ ಮಾಡುಮ. ಪ್ರೆಸಿಡೆಂಟ್ ನಾನಾಗಿರ್ಬೋದು, ಆದ್ರೆ ನಾನು ಒಬ್ಳಿಂದ ಏನು ಮಾಡಕ್ಕಾಗಕ್ಕಿಲ್ಲ. ಅದಕ್ಕೆ ಮೊದ್ಲು ನಾವಿಬ್ರು ಒಬ್ರಿಗೊಬ್ರು ಜಗಳ ಮಾಡೋದನ್ನ ಬಿಡುಮ. ಓ ಅದೇ ಅನ್ಕೊಂಡೆ, ಏನಪ್ಪ ಇಷ್ಟೆಲ್ಲ ಸುತ್ತಿ ಬಳಸಿ ಟ್ರ್ಯಾಕ್ ಹಾಕ್ತಿದ್ದಾಳಲ್ಲ, ಎಲ್ಲಿಗೆ ಹೋಗಿ ಸೇರ್ತಾಳೆ ಅಂತ. ಕೊನೆಗೂ ನೀನ್ ಪ್ರೆಸಿಡೆಂಟ್, ನಾನ್ ನಿನ್ ಕೈ ಕೆಳಗಿರ್ಬೇಕು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ ಅಲ್ಲ? ನೋ ಚಾನ್ಸ್. ನೀನ್ ನನ್ನ ನಿಭಾಯಿಸೋಕೆ ಆಗೋಲ್ಲ ಅನ್ನೋದು ನಿನ್ ಮಾತಲ್ಲೇ ಗೊತ್ತಾಗ್ತಿದೆ. ಸೊ ನಾಜುಕಾಗಿ ಬಂದು ಕಾಂಪ್ರಮೈಸ್ ಆಗ್ತಿದ್ಯಾ? ಲುಕ್, ನನ್ನನ್ನ ಒಂದ್ ವಾರ ಕ್ಲಾಸಿಗೆ ಬರ್ದೇ ಇರೋ ಹಾಗೆ ಮಾಡ್ಬೋದು, ಆದ್ರೆ ನಾನು ಏನ್ ಮಾಡ್ಬೇಕೋ ಅದನ್ನ ಕ್ಯಾಂಪಸ್ ಅಲ್ಲಿ ಇದ್ಕೊಂಡೇ ಮಾಡ್ತೀನಿ. ಸೊ ನಿನ್ ಮೋರಲ್ ಸೈನ್ಸ್ ಲೆಸನ್ ಎಲ್ಲ ನನಗ್ ಹೇಳಕ್ ಬರ್ಬೇಡ, ಓಕೆ? ನೀನ್ ನನ್ನಿಂದ ದೂರ ಇರೋದೇ ನಿನಗ್ ಒಳ್ಳೇದು. ಅನಿಕಾ, ನಡಿವೆ. ಅವಳು ತಾವು ಮಾತಾಡೋದು ಒಂದೇ, ನಮ್ಮೂರಾಗಿರೋ ಎಮ್ಮೆಗೆ ಪಾಠ ಹೇಳೋದು ಒಂದೇ. ನೀನ್ ಸುಮ್ಕೆ ನಡಿಯಮ್ಮಿ, ಅವಳು ದಿಮಾಕಿ ಅವಳನ್ ಸುಡ್ತೈತೆ. ನಡಿ. ಸಾರಿ ಕೇಳಿ, ನಡಿ. ಸಾರಿ ಸರ್. ಸಾರಿನಾ? ನಡಿ. ಸರ್, ಎಲ್ಲರೂ ನೋಡ್ತಾ ಇದಾರೆ, ಮರ್ಯಾದೆ ಹೋಗುತ್ತೆ, ಬಿಟ್ಬಿಡಿ ಸರ್. ಓ, ನಿಂಗೆ ಮಾನ ಮರ್ಯಾದೆ ಅನ್ನೋದು ಬೇರೆ ಇದೆಯಾ? ನಡಿ, ಫಸ್ಟ್ ರಚನಾ ಹತ್ರ ಸಾರಿ ಕೇಳಿ, ನಡಿ ನಡಿ. ಸಾರಿ ಕೇಳೋ. ಸಾರಿ ಅಣ್ಣ, ಏನಿದು? ಸರಿಯಾಗಿ ಕೇಳೋ. ಐ ಆಮ್ ಸಾರಿ ರಚನಾ. ಅಣ್ಣ ಪ್ಲೀಸ್. ಐ ಆಮ್ ಸಾರಿ ರಚನಾ, ಕ್ಷಮಿಸ್ಬಿಡು. ಐ ಆಮ್ ಸಾರಿ ರಚನಾ. ಇನ್ಮೇಲೆ ನಿನ್ಮೇಲೆ ಯಾವ್ದಾರು ಕಂಪ್ಲೇಂಟ್ ಬಂದ್ರೆ ಕಾಲೇಜಲ್ಲಿರೋ ಪ್ರತಿ ಹುಡುಗಿರ್ ಕಾಲ್ಗೂ ಬೀಳ್ಸಿ ಸಾರಿ ಕೇಳಿಸ್ತೀನಿ. ನಿನ್ನಿಂದ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಗೊತ್ತಾ? ಕಮ್ಲಿ ಅವರು ಪೊಲೀಸ್ ಸ್ಟೇಷನ್ ಹೋಗೋದಕ್ಕೂ ನೀನೇ ಕಾರಣ. ಕೇಳು, ಕಮ್ಲಿ ಅವ್ರ ಹತ್ರನೂ ಸಾರಿ ಕೇಳು. ಸರ್, ದಯವಿಟ್ಟು ಬಿಟ್ಬಿಡಿ ಇವ್ನ. ಇಲ್ಲ ಕಮ್ಲಿ ಅವರೇ,
ಇವನ್ಗೆ ಅದೆಷ್ಟೇ ಶಿಕ್ಷೆ ಕೊಟ್ರು ನನಗೆ ಸಮಾಧಾನ ಆಗ್ತಿಲ್ಲ. ನಾನ್ ಏನೆಲ್ಲ ಮಾಡಿ ರಚನೆಗೆ ಹಿಂಗಾಗಿದೆ ಸಿಯಾನ ಮುಚ್ಚಿಡ್ಬೇಕು ಅಂತ ಪ್ರಯತ್ನ ಪಟ್ನೋ ನೀವ್ ಅದನ್ನೇ ದೊಡ್ಡದ್ ಮಾಡ್ತಿದ್ದೀರಾ ಸರ್. ನೀವೇ ಹಿಂಗ್ ಮಾಡಿದ್ರೆ ಹೆಂಗೆ ಸರ್? ವಸಿಯಾದ್ರೂ ಯೋಚನೆ ಮಾಡೋದಲ್ಲೂರ. ಇದನ್ನ ಇಲ್ಲಿಗೆ ಬಿಟ್ಬಿಡಿ ಸರ್, ದಯವಿಟ್ಟು ದೊಡ್ಡದ್ ಮಾಡ್ಬೇಡಿ ಸರ್. ಹೋಗು ಹೋಗೋ. ಅಯ್ಯ, ಪ್ರೆಸಿಡೆಂಟ್ ಆಗಿದ್ರು ಹಿಂಗ್ ಕೂತ್ಕೊಂಡ್ ಓದ್ಕತಿಯಲ್ಲ ಕಮ್ಲಿ. ನಾನೇನ ಆಗಿದ್ರೆ ಪುಸ್ತಕನೇ ಮುಟ್ತಿರ್ಲಿಲ್ಲ. ಅದಕ್ಕೆ ನೀನಾನಿಲ್ಲ. ತಕಳಿ ತಕಳಿ ತಕಳಿ, ಬಿಸಿ ಬಿಸಿ ಆಗೈತಿ. ಬಾಯಿಗೆ ಹಾಕೊಂಡ್ರೆ ಮಾತು ಬಿಸಿ ಬಿಸಿ ಆಗಿರ್ತದೆ. ಸಕ್ಕದಾಗಿದೆ. ನಮ್ಮ ಮನೇಲಿ ಇಂಥದೆಲ್ಲ ತಿನ್ನಕ್ಕೆ ಬಿಡಲ್ಲ ನಮ್ಮಮ್ಮ. ಅಯ್ಯೋ ಹೌದಾ, ನಂಗೆ ಕೆಂಪು ನಂಗೆ ಬಿಟ್ರೆ ಇಡೀ ದಿನ ಇಂತ ತಿನ್ಕೊಂಡೇ ಇರ್ತೀವಿ ಅಲ್ವೇನ ನಾವು? ಹೌದೌದು, ನಿನಗೆ ಬಜ್ಜಿ ಬೋಂಡ ಕೊಡಿಸಿ ಕೊಡಿಸಿ ಅದು ಎಷ್ಟು ಕಾಸು ಕಳ್ಕೊಂಡೆ ನಂಗೆ ಗೊತ್ತಿಲ್ಲ. ಆಯ್ತಲ್ಲ ನಿಂಗೇನಿಲ್ಲ ಆಯ್ತು. ಮೆಣಸಿನ್ಕಾಯಿ ಏನಾರ ಕಚ್ಬಿಟ್ಟ, ಸ್ವಲ್ಪ ಯಾರು ನೀರು ಕೊಡಿ. ಅದಲ್ಲ, ಮತ್ತೇನಿಲ್ಲ ಆಯ್ತು? ಫೀಲಿಂಗ್ ಕಣ್ಕೆಂಪ. ಫೀಲಿಂಗು? ಯಾಕಪ್ಪ? ನಾನು ಪಿಕ್ಚರ್ ನೋಡುವಾಗ ಚಿಕ್ಕ ವಯಸ್ಸಾಗೆ ಕಾಲೇಜಲ್ಲಿ ಫ್ರೆಂಡ್ಸ್ ಎಲ್ಲ ಒಟ್ಟೊಟ್ಟಿಗಿರೋದು ನೋಡ್ತಿದ್ದೆ. ಆಗ ನಾನು ಹಿಂಗಿರ್ಬೇಕು ಅನ್ಕತಿದ್ದೆ. ಅದು ಈಗ ನೆರವೇರೈತೆ. ನಾವುವೇ ಈಗ ಗ್ಯಾಂಗ್ ಆಗಿವಿ. ಅಯ್ಯೋ ಶಂಭು, ಗ್ಯಾಂಗ್ ಅಂತ ಯಾಕೆ ಹೇಳ್ತೀಯ? ಕುಟುಂಬ ಅಂತ ಹೇಳು. ಅಲ್ಲಿ ನೋಡಿ, ಈಗ ನಮ್ ಕುಟುಂಬಕ್ಕೆ ಇನ್ನೂ ಒಬ್ರು ಬರ್ತವ್ರೆ. ಹಾಯ್ ಸರ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹಾಯ್. ತಗೊಳ್ಳಿ ಸರ್, ತಗೊಳ್ಳಿ. ಇಲ್ಲ ಬೇಡ. ಯಾಕೆ ಸರ್? ಓ, ನೀವು ರಸ್ತೆ ಬದಿದೆಲ್ಲ ತಿನ್ನಕ್ಕಿಲ್ಲ ಸರ್? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಅಣ್ಣ ಎಲ್ಲದಕ್ಕೂ ಸೈ ಬಿಟ್ರೆ ಬಟ್ಟೆ ಬರೇನು ಇಲ್ದೆ ಅಲೆಮಾರಿ ತರ ಊರ್ ಸುತ್ಕೊಂಡಿರ್ತಾನೆ. ಕಮಲಿ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಕಮಲಿ ಅವರೇ, ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಸಾರಿ. ಸರ್, ಕಮಲಿ ಅವರೇ, ಆಕ್ಚುಲಿ ತುಂಬಾನೇ ಹೇಳಬೇಕು, ಆದ್ರೆ ನನ್ಗೆ ಅನ್ನಿಸ್ತಿರೋದನ್ನ ಪದಗಳಲ್ಲಿ ಹೇಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ನಾನು ತುಂಬಾ ರೂಢಾಗಿ ನಡ್ಕೊಂಡ್ಬಿಟ್ಟೆ ಅಲ್ವಾ? ಅದನ್ನೇನು ಕೇಳೋದು? ನನಗೆ ಗೊತ್ತು, ನೀವು ಎಲೆಕ್ಷನ್ ಟೈಮಲ್ಲಿ ತಗೊಂಡ ನಿರ್ಧಾರ ನನ್ಗಿಷ್ಟ ಆಗದೆ ಏನೇನೋ ಮಾತಾಡ್ಬಿಟ್ಟೆ. ಅದ್ಯಾವುದು ನಿಮ್ಮನ್ನ ನೋಯಿಸ್ಬೇಕು ಅನ್ನೋ ಕಾರಣದಿಂದ ಅಲ್ಲ ಕಮಲಿ ಅವರೇ. ಅದು ಜಸ್ಟ್ ಕನ್ಸರ್ನ್. ಎಲ್ಲಿ ನಿಮ್ಮ ಸ್ಟಡೀಸ್ ಹಾಳಾಗೋಗುತ್ತೋ ಅನ್ನೋ ಬೈದಲ್ಲಿ ಹಾಗೆಲ್ಲ ಮಾತಾಡಿದೆ. ಬಟ್ ನಿಮ್ಮನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನ್ಗೀಗಲೇ ಅರ್ಥ ಆಯ್ತು. ಎಲೆಕ್ಷನ್ ವಿಷಯದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಎಲ್ಲದನ್ನೂ ಮೀರಿ ಗೆದ್ದಿದ್ದೀರಾ. ಬೇರೆ ಯಾರೇ ಆಗಿದ್ದಿದ್ರು ನನಗೆ ಯಾಕಿದೆಲ್ಲ ಅಂತ ಹಿಂದೇಟ್ ಹಾಕ್ತಿದ್ರು. ಬಟ್ ನೀವು ಯು ಡಿಡ್ ಇಟ್ ಕಮಲಿ ಅವರೇ. ನೀವು ಸಾಧಿಸ್ಬಿಟ್ರಿ.